ಓಕೆ ಸರ್. ನಿಮ್ಮ ಒಂದು ಜರ್ನಿ ಏನು ಸುಲಭ ಆಗಿರಲಿಲ್ಲ ಇಲ್ಲಿಗೆ ಬರೋಕ್ಕೆ, ಯಾಕೆಂದರೆ ಆಡಿಷನ್ಸ್ ಕೊಡೋಕ್ಕೇ ತುಂಬ ಕಷ್ಟಗಳಾಗತ್ತೆ. ಇಷ್ಟೊಂದು ಆಡಿಷನ್ಸ್ಗೆ ಹೋಗಬೇಕು, ಸೆಲೆಕ್ಟ್ ಆಗ್ತೀವ ಸೆಲೆಕ್ಟ್ ಆಗಲ್ವಾ, ಸೊ ಗೊತ್ತಾಗಲ್ಲ. ಸೊ ಸೀರಿಯಲ್ಗಳಾದಮೇಲೆ ಈ ಒಂದು ಜಯಲಲಿತಾ ಸೀರಿಯಲ್ಗೆ ಬರ್ತೀರಾ. ಜಯಲಲಿತಾ ಸೀರಿಯಲ್ ನೋಡಿದಾಗ ಒಂದು ಭೈರವಪುರ ಅಂತ ಒಂದು ಹಳ್ಳಿ, ಸಂಪ್ರದಾಯಸ್ಥ ಮನೆತನ, ನಿಮ್ಮ ಜೊತೆ ಭಾಳ ದೊಡ್ಡ ದೊಡ್ಡ ಸ್ಟಾರ್ಗಳು, ಸುನೀಲ್ ಪುರಾಣಿಕ್ ಅಂತಹ ಹಿರಿಯ ನಟರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ, ಅವ್ರುಗಳೆಲ್ಲರ ಒಂದು ಆ್ಯಕ್ಟಿಂಗ್ ನೋಡಿ ಕಲಿಬಹುದು ಅಂತ ಅನ್ಸುತ್ತಾ? ಇನ್ನೂ ಕಲಿಬೇಕಿದೆ, ಯಾರು ಕಲ್ತಿದ್ದೀರಾ ನೀವು? ಅಯ್ಯೋ ಸುಮಾರು. ನಾನು ಅವರು ಯಾವ ಥರ ಅಂದರೆ ಲೈಕ್ ಅವರಾಗಿರ್ಬೋದು, ಸ್ಪಂದನ ಮೇಡಮ್ ಆಗಿರ್ಬೋದು, ನಮ್ಮ ಅಮ್ಮನ ರೋಲ್ ಮಾಡ್ತಾರಲ್ಲ ಅವರಾಗಿರ್ಬೋದು, ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರೂ ಒಂಥರ ಇವ್ರು ಚೆನ್ನಾಗಿ ಮಾಡಲ್ಲ, ಇವ್ರು ಇದು ಅನ್ನೋ ಥರ ಎಲ್ಲೂ ಇಲ್ಲ. ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಸರ್ನ ನೋಡ್ತಾ ಇದ್ದರೆ ನಾನು ಎಷ್ಟೊಂದು ಸಲ ಎದುರುಗಡೆ ನಿಂತಿದ್ದಾಗ ನಾನೇ ಮುಳುಗೋಗ್ಬಿಟ್ಟಿರ್ತೀನಿ, ಹಿಂಗೆ ಮಾಡ್ತಾರೆ ಇವರು, ಹೆಂಗೆ ಕಣ್ಣಲ್ಲೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವರು ಇಷ್ಟು ಲಾಂಗ್ ಜರ್ನಿ ಇದೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಸುಮಾರು ಸರ್ ಹೇಳ್ತಿರ್ತಾರೆ ಈ ಥರ ಇದನ್ನು ಮಾಡೋಣ, ಈ ಥರ ಮಾಡೋಣ ಅಂತ. ಅವ್ರು ಯಾವತ್ತೂ ಒಂಥರ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈಸ್ ಎ ಪ್ರೊಡ್ಯೂಸರ್, ಡೈರೆಕ್ಟರ್. ಅಷ್ಟಿದ್ರೂ ನಾವು ಹೆಂಗಿದ್ದೀವೋ, ಯೂತ್ಸ್ ಹೆಂಗಿರ್ತಾರೋ ಅದೇ ಎನರ್ಜಿ ಇದೆ, ಅದೇ ಮೈಂಡ್ಸೆಟ್ ಇರ್ತಾರೆ. ಏನೇ ಟೆನ್ಷನ್ ಇರ್ಬೋದು, ಅವ್ರದ್ದು ಏನೇ ಪ್ರೊಡಕ್ಷನ್ದು ಏನೇ ಕೆಲಸ ಇರ್ಬೋದು, ಕಾಲ್ಸ್ ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ನಮ್ಮ ಜೊತೆ ತುಂಬ ಜಾವಿಯಲ್ ಆಗಿರ್ತಾರೆ. ಆ ಥರ ತುಂಬ ಕಡಿಮೆ. ಬಿಕಾಸ್ ನಾನು ಎಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ದೀನಿ, ಅವ್ರು ಬಿಹೇವ್ ಮಾಡೋದಾಗಿಲ್ಲ ಬೇರೆ ಥರನೇ ಇರುತ್ತೆ. ಬಟ್ ಸರ್ ಹೇಗೆ ಅಂದರೆ ಒಂಥರ ಇಸ್ ಲೈಕ್ ಎ ವಾಟರ್, ಅಂದರೆ ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಆ್ಯಂಡ್ ಯಾವತ್ತೂ ಯಾವುದಕ್ಕೂ ಕೋಪ ಮಾಡ್ಕೊಂಡಿರೋದು ನೋಡೇ ಇಲ್ಲ ನಾನು ಅವ್ರನ್ನ. ಆ್ಯಂಡ್ ಆ್ಯಕ್ಟಿಂಗ್ ಕೂಡ ಅಷ್ಟೇ ತುಂಬ ರೇಂಜ್ ಕೊಡ್ತಾ ಇರ್ತಾರೆ. ಅಂದರೆ ಒಂದೇ ಥರ ಮಾಡ್ತಾ ಇರಲ್ಲ ಅವರು. ಒಂದು ಸೀನ್ನ ಈ ಥರನೂ ಮಾಡ್ಬೋದಲ್ಲ, ಇದನ್ನ ನಿಮಗೂ ಏನಾದರೂ ಟಿಪ್ಸ್ ಕೊಡ್ತಿರ್ತಾರೆ, ಈ ಥರ ಇಂಪ್ರೂವೈಸ್ ಮಾಡ್ಕೋಬೋದು ನಿಮ್ಮ ಈ ಥರ ಮಾಡೋಣ ಇಲ್ಲ, ತುಂಬ ಕಡಿಮೆ. ಬಟ್ ಆದರೆ ಈ ಥರ ಮಾಡೋಣ ಅಂತ ಹೇಳ್ತಿರ್ತಾರೆ. ನಾನು ಹಿಂಗೆ ಮಾಡ್ತೀನಿ ಕಣೋ, ನೀನು ಇದನ್ನು ಮಾಡು, ಈ ಥರ ಈಗ ನಾನು ಮಾಡ್ತೀನಿ ಇದನ್ನು ಮಾಡು. ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಪ್ರಿಪೇರ್ ಅಂತ ಆಗೋದಿಲ್ಲ. ಅವರು ಬಂದಾಗ ಸೀನ್ಗೆ ಏನಿರ್ತಾರೋ ಅಷ್ಟು ಸ್ಪಾಂಟೇನಿಯಸ್ ಆಗಿ, ಅಷ್ಟು ಎಫೆಕ್ಟಿವ್ ಆಗಿರೋ ಆ್ಯಕ್ಟಿಂಗ್ ಮಾಡ್ತಾರೆ ಅವರು. ಯಾವುದೇ ಸೀರಿಯಲ್ ನಟನಿಗೆ ಅಥವಾ ಯಾರೇ ಕಲಾವಿದ್ರು ಇರ್ಬೋದು, ಆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಅದರ ಒಂದು ಸೆಟ್ ವಾತಾವರಣ ಇರ್ಬೋದು, ಆ ಒಂದು ಶೂಟಿಂಗ್ ಸ್ಪೇಸ್ ತುಂಬ ಕಂಫರ್ಟ್ ಆಗಿದ್ರೆ ತುಂಬ ಹೆಚ್ಚಿನ ಒಂದು ಆ್ಯಕ್ಟಿಂಗನ್ನು ನಾವು ಮಾಡ್ಬೋದು. ಸೊ ನಿಮ್ಮ ಸೀರಿಯಲ್ ಸೆಟ್ ಹೇಗಿರುತ್ತೆ? ಎಲ್ಲರೂ ಕೋಆರ್ಡಿನೇಷನ್ಸ್, ಕೋ ಆರ್ಟಿಸ್ಟ್ದು ನಿಮ್ಮ ಜೊತೆ ಇರೋಂಥ ಕನೆಕ್ಟಿವಿಟಿ ಹೇಗಿರುತ್ತೆ? ಚೆನ್ನಾಗಿರುತ್ತಾ, ಫನ್ ಇರುತ್ತಾ, ಅಥವಾ ಏನಾದ್ರು ಇಲ್ಲ ಬೋರಿಂಗ್ ಅಂತ ಇರುತ್ತಾ? ಯಾವ ಥರ ಇರುತ್ತೆ? ಟು ಬಿ ಫ್ರಾಂಕ್ ಹೇಳಬೇಕಂದ್ರೆ, ಲೈಕ್ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಈ ಪ್ರಾಜೆಕ್ಟಲ್ಲಿ ಒಂದು ಕೆಲ್ಸಕ್ಕೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗಿ ಹೋಗ್ತಾ ಇರೋದು ನಾನು. ಬಿಕಾಸ್ ನಾನು ತೆಲುಗುಲೆಲ್ಲ ಕೆಲಸ ಮಾಡಿ ತುಂಬ ಎಕ್ಟಿಕ್ ಕೆಲಸ, ಆ್ಯಂಡ್ ಅಲ್ಲಿ ಅವ್ರದ್ದು ಬೇರೆಯೇ ಇದಿರುತ್ತೆ. ಆ್ಯಂಡ್ ಇಲ್ಲಿ ಹೇಗೆ ಅಂದರೆ ತುಂಬ ಎಲ್ಲರೂ ಒಂಥರ ಜಾಬ್ ಆಗಿರ್ತಾರೆ. ಈವನ್ ಡೈರೆಕ್ಟರ್ ನಮ್ಮ ದರ್ಶಿತ್ ಸರ್ ಕೂಡ ಹೌದು, ನಮ್ಮ ಪ್ರೊಡ್ಯೂಸರ್ ಶ್ರೀನಿಧಿ ಸರ್ ಆಗಿರ್ಬೋದು, ತುಂಬ ಪ್ಯಾಷನೇಟಾಗಿ ಮಾಡ್ತಾರೆ. ಆದರೆ ಎಲ್ಲೂ ಒಂಥರ ಸಿಡ್ಗೋದಾಗಲಿ, ರೇಗೋದಾಗಲಿ, ಪ್ರೆಷರ್ ಹಾಕೋದಾಗಲಿ ಆರ್ಟಿಸ್ಟ್ಗಳಿಗೆ ಆ ಥರ ಮಾಡಲ್ಲ. ಒಂದು ಫ್ಲೋಲ್ಲಿ ಹೋಗ್ತಿರ್ತಾರೆ, ಯಾರು ಕನ್ಫ್ಯೂಷನ್ ಎಲ್ಲ ಇರೋಲ್ಲ, ತುಂಬ ಪ್ರಿಪೇರ್ಡ್ ಆಗಿರ್ತಾರೆ. ಅಲ್ಲಿ ಬಂದ ಮೇಲೆ ಕನ್ಫ್ಯೂಷನ್, ಇದು ಮಾಡಲ, ಅದು ಮಾಡಲ, ಅದು ಹಂಗೆ ಮಾಡಲ, ಹಿಂಗೆ ಮಾಡಲ, ಯಾವತ್ತೂ ನಮ್ಮ ಡೈರೆಕ್ಟರ್ ಆ ಥರ ಥಿಂಕ್ ಮಾಡಲ್ಲ. ಆ್ಯಂಡ್ ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ, ಜೋಕ್ಸ್ ಮಾಡ್ತಾನೆ ಇರ್ತಾರೆ, ನಗಿಸ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಅಷ್ಟೇ. ನಾವು ಒಂಥರ ಸೆಟ್ಗೆ ಹೋದರೆ ದಿನಕ್ಕೊಂದು 50 ಸಲ ನಗ್ತೀವಿ. ಎಲ್ಲೂ ಒಂಥರ ಬೋರೇ ಆಗೋದಿಲ್ಲ. ಅಯ್ಯೋ ಇವತ್ತು ಬರಬೇಕಾ, ಮಾಡಬೇಕಾ, ಇದನ್ನು ಮಾಡಬೇಕಾ, ಆ ಥರ ಏನಿಲ್ಲ. ಕಟ್ ಹೇಳಿದ್ರ ಆ ಈಗ ನಮ್ಮ ಮನೆ ಸೀನ್ ಹೇಗಿರುತ್ತೆ ಅಂದರೆ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ ಟ್ರ್ಯಾಕು. ಕ್ಯಾಮ್ರಾ ಆನ್ ಆದರೆ ಅದೇ ಕಟ್ ಮಾಡಿದ್ವಿ ಅಂದರೆ ಫುಲ್ ಜೋಕ್ಸ್. ಮತ್ತೆ ಅವ್ರು ಟೇಕ್ ಹೇಳೋವರೆಗೂ ಏನಾದರೂ ಒಂದು ನಡೆಸ್ತಾನೆ ಇರ್ತೀವಿ, ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ತುಂಬ ಜಾವಿಯಲ್ ಆಗಿರುತ್ತೆ ಸೆಟ್. ಸದ್ಯಕ್ಕಂತೂ ನಿಮ್ಮ ಕೋಸ್ಟಾರ್ ಲಲಿತಾ ಅವ್ರ ಜೊತೆ ಜಾಸ್ತಿ ಸೀನ್ಸ್ ಇರಲ್ಲ, ಅವ್ರದ್ದೇ ಬೇರೆ ಜಾಸ್ತಿ ನಡೀತಾ ಇರುತ್ತೆ, ನಿಮ್ಮದು ಬೇರೆ ಜಾಸ್ತಿ ನಡೀತಾ ಇರುತ್ತೆ. ಸೊ ಅವರ ಒಂದು ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಕಂಫರ್ಟ್ ಆಗಿದೆ? ಯಾಕೆಂದರೆ ಅವ್ರದ್ದು ಕೂಡ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಒಂದು ಹಳ್ಳಿ ಹುಡುಗಿ BA ಪಾಸ್ ಮಾಡಬೇಕು ಅನ್ನೋದೇ ಅವರ ಒಂದು ದೊಡ್ಡ ಇಂಟೆನ್ಷನ್ ಆಗಿರುತ್ತೆ. BAನೂ ಕೂಡ ಪಾಸ್ ಆಗಿಬಿಡ್ತಾರೆ, ಆದರೆ ಅವರು ಗೊತ್ತಿಲ್ಲದಂಗೆ ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಕ್ರಶ್ ಆಗಿಬಿಟ್ಟಿರುತ್ತೆ, ದೊರೆ ಅಂತ ಹೇಳ್ಕೊತಾ ಇರ್ತಾರೆ. ಸೊ ಏನ್ ನಡೀತಾ ಇದೆ ಇವಾಗ ಸೀರಿಯಲ್ ಅಲ್ಲಿ? ನೆಕ್ಸ್ಟ್ ಅವರು ಎಲೆಕ್ಷನ್ ನಿಲ್ಬೇಕು ಅಂತ ಹೊರಟಿದ್ದಾರೆ, ನಿಮ್ಮ ಮನೇಲಿ ಏನೋ ಪ್ಲಾನ್ಸ್ ಆಗ್ತಿದೆ ಎಲೆಕ್ಷನ್ ಬಗ್ಗೆ, ಹೆಂಗೆ ಎದುರಾಳಿ ನಿಲ್ಲಿಸ್ಬೇಕು ಅಂತ ನಿಮ್ಮ ಅಪ್ಪ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಸೊ ಏನ್ ನಡೀತಿದೆ ಈಗ ಅಟ್ ಪ್ರೆಸೆಂಟ್ ಸೀರಿಯಲ್ ನಲ್ಲಿ? ಅವ್ರ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅಂದರೆ ಲೈಕ್ ನಾನು ಸುಮಾರು ಜನ ಆರ್ಟಿಸ್ಟ್ಗಳು ನೋಡಿದ್ದೀನಿ. ನಿಮ್ಮ ಹೈಟ್ಗೂ ಕೂಡ ನೀಟಾಗಿ ಸೂಟ್ ಆಗ್ತಾರೆ. ಫಸ್ಟ್ ಟೈಮ್ ಹೈಟ್ ಇರುವಂತ ಒಬ್ರು ಹೀರೋಯಿನ್ ಕೊಟ್ಟಿದ್ದಾರೆ. ನಾನು ನೋಡಿದಾಗ ಇಷ್ಟು ಹೈಟ್ ಇದಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ನಿಮ್ಮನ್ನ ನೋಡಿದ್ಮೇಲೆ ಆಬ್ವಿಯಸ್ಲಿ ಇಷ್ಟೊಂದು ಹೈಟ್ ಇರೋರಿಗೆ ಅಷ್ಟು ಹೈಟ್ ಇರ್ಲೇಬೇಕಲ್ಲ ಅಂತ ಆಮೇಲೆ ಅನ್ನಿಸ್ತು ನಮ್ಗೆ. ಹೌದು, ಫಸ್ಟ್ ಲುಕ್ ಟೆಸ್ಟ್ ಹೋದಾಗ ನಾನು ಹೇಳಿದೆ ಅಲ್ಲಿ ಫಸ್ಟ್ ಟೈಮ್ ನನಗೆ, ಯಾಕಂದ್ರೆ ಈ ತರ ಹೈಟ್ ಇರೋರು ಕೊಟ್ಟಿದ್ರು. ಅವ್ರು ಹೇಳಿದ್ರು ಫಸ್ಟ್ ಟೈಮ್ ನಾನು ಅಷ್ಟೇ ಇಷ್ಟು ಹೈಟ್ ಇರೋ ಹೀರೋ ಜೊತೆ ಮಾಡ್ತಾ ಇರೋದು. ತುಂಬಾ ಮ್ಯಾಟರ್ ಆಗ್ತಿದೆ ನಿಮ್ಮ ವಿಷಯದಲ್ಲಿ. ತುಂಬಾ ಮ್ಯಾಟರ್ ಆಗ್ತಿದೆ. ಫಸ್ಟ್ ಟೈಮ್ ಸ್ಟೂಲ್ ಹಾಕ್ಸ್ತಾ ಇಲ್ಲ ಹೀರೋಯಿನ್ಗೆ. ಅಂಡ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಅಂದ್ರೆ ಇನ್ನ
ಇನ್ನೂ ಓದ್ತಾ ಇದ್ದಾರೆ, ಅವರು ಡಿಗ್ರಿ ಓದ್ತಾ ಇದ್ದಾರೆ. ಬಟ್ ಆ ಏಜ್ಗೆ ಅಷ್ಟೊಂದು ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ಲೈಕ್ ಆ ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅವರು. ಹೌದು, ಎಫರ್ಟ್ಲೆಸ್ ಆಗಿ ಸ್ಲ್ಯಾಂಗ್ ಆಗ್ಬಿಟ್ಟಿದ್ದಾರೆ. ಇದೆಯಲ್ಲ ಸರ್, ಹಳ್ಳಿ ತರ ಮಾತಾಡೋ ಸ್ಲ್ಯಾಂಗ್ ಸ್ವಲ್ಪ ಸಿಟಿನೂ ಮಿಕ್ಸ್ ಆಗಿರುತ್ತೆ, ಹಳ್ಳಿನೂ ಮಿಕ್ಸ್ ಆಗಿರುತ್ತೆ. ಒಂದು ಹಳ್ಳಿ ತರ ಮಾತಾಡೋದಾದ್ರೆ ಮಾತಾಡ್ಬಿಡ್ಬೋದು, ಸಿಟಿ ತರ ಮಾತಾಡೋ ಅಂದ್ರೆ ಮಾತಾಡ್ಬಿಡ್ಬೋದು ಸಿಟಿ ಭಾಷೆನ. ಆದ್ರೆ ಹಳ್ಳಿ ಭಾಷೆ ಸಿಟಿ ಭಾಷೆ ಎರಡನ್ನೂ ಮಿಕ್ಸ್ ಮಾಡಿ ಮಾತಾಡೋದು ತುಂಬಾನೇ ಕಷ್ಟ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರು ಆ ಒಂದು ಸ್ಲ್ಯಾಂಗ್ ಅನ್ನ. ಅಂಡ್ ಈವನ್ ಆ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಸ್ವಲ್ಪ ಫನ್ನಿ ಆಗಿರುತ್ತೆ. ಸ್ವಲ್ಪ ಆ ಫನ್ನಿನೆಸ್ ಹೆಂಗಿರುತ್ತೆ ಅಂದ್ರೆ ಒಂದು ಫನ್ನಿ ಜೊತೆಲಿ ಓವರ್ ಆ್ಯಕ್ಟಿಂಗ್ ಇರುತ್ತೆ. ಬಟ್ ಅದು ಏನಾಗುತ್ತೆ, ಅದೊಂದು ಬಾರ್ಡ್ರಲ್ಲಿ ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡ್ದಂಗೆ ಆಗುತ್ತೆ, ಇಲ್ಲಾಂದ್ರೆ ಕಡಿಮೆ ಮಾಡಿದ್ರೆ ನಗು ಬರೋದಿಲ್ಲ. ಬಟ್ ನಾನು ನೋಡ್ತಾ ಇರ್ತೀನಲ್ಲ, ನಮ್ಮ ಮನೆಯಲ್ಲೇ ನೋಡ್ತಾ ಇರ್ತೀನಿ, ಅವ್ರ ಆ್ಯಕ್ಟಿಂಗ್ ಬಂದಾಗ ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದ್ರೆ ಲೈಕ್ ಅಲ್ಲಿ ವರ್ಕ್ ಆಗ್ತಿದೆ ಅಂತ ಅಂದ್ರೆ ಕಾಮಿಡಿನ ವರ್ಕ್ ಮಾಡೋದು ತುಂಬ ಕಷ್ಟ. ಅಂದರೆ ಇಂಟೆನ್ಷನಲಿ ಮಾಡೋ ಕಾಮಿಡಿ ಬೇರೆ, ಆ ಸಿಚುಯೇಷನ್ಗೆ ರಿಯಾಕ್ಟ್ ಮಾಡಿ ಅದನ್ನು ಜನಗಳಿಗೆ ನಗ್ಸೋದು ಬೇರೆ. ಆ ಕೆಲಸ ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ ಸರ್, ನಿಮ್ಮ ಕ್ಯಾರೆಕ್ಟರ್ ನೋಡಿದ್ರೆ ತುಂಬಾ ಡೀಸೆಂಟು, ಸ್ವಲ್ಪ ಸೈಲೆಂಟು. ಅಂದರೆ ಹೀರೋಯಿನ್ ಹೋಲಿಸ್ಕೊಂಡ್ರೆ ನೀವು ಸ್ವಲ್ಪ ಸೈಲೆಂಟು, ತುಂಬಾ ಗಾಂಭೀರ್ಯ, ಮಿತಭಾಷಿ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಥರ ಇರ್ತೀರಾ ನೀವು. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ನ ನಾವು ಹೋಲಿಕೆ ಮಾಡಿ ಹೇಳಿದ್ರೆ ನಿಜ ಜೀವನದಲ್ಲಿ ಶಿವಾಂಕ್ ಅವರು ಹೇಗೆ ಜೈರಾಜ್ ಥರನೇ ಇದ್ದಾರಾ ಅಥವಾ ಅದಕ್ಕಿಂತ ವಿಭಿನ್ನವಾದ ಕ್ಯಾರೆಕ್ಟರ ಅಂತ? ಇಲ್ಲ ಇಲ್ಲ, ಅಷ್ಟೊಂದೆಲ್ಲ ನನಗೆ ಶಾರ್ಟ್ ಟೆಂಪರ್ ಇಲ್ಲ. ಅಂದರೆ ಲೈಕ್ ಆ ಕ್ಯಾರೆಕ್ಟರ್ಗೆ ಹೇಗೆ ಅಂದರೆ ಸ್ವಲ್ಪ ಆ್ಯಂಗರ್ ಇಶ್ಯೂ ಇರುತ್ತೆ. ಅಂದರೆ ಯಾರಿಗೂ ಡೋಂಟ್ ಕೇರ್ ಅನ್ನೋ ಥರ ಇರ್ತಾನೆ. ಅಂದರೆ ಯಾರಾದರೂ ಆಗಲಿ, ಅದು ನನ್ನ ತಪ್ಪಿಲ್ಲ ಅಂದರೆ ಯಾರಿಗೂ ತಲೆ ಬಗ್ಸ. ಅಂದರೆ ನಾನು ನಿಜ ಜೀವನದಲ್ಲಿ ಅದೊಂದು ಕ್ವಾಲಿಟಿ ಇಟ್ಕೊತೀನಿ. ಬಟ್ ಅದು ಬಿಟ್ಟರೆ ಅಷ್ಟೊಂದು ಕೋಪ ಆಗಲಿ ಅಷ್ಟೊಂದು ಇದಿಲ್ಲ. ಬಟ್ ಮಾತಾಡ್ತೀನಿ ನಾನು ತುಂಬ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಾರಲ್ಲ, ಅದಿದೆ ನನಗೆ. ಒಂದ್ಸಲಿ ಅದು ದಾಟ್ತಾ ಅಂದರೆ ನಾನು ತುಂಬ ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಿಂಗಲ್ ಆಗಿಬಿಡ್ತೀನಿ. ತುಂಬ ನಾನೇ ಮಾತಾಡ್ತಾ ಇರ್ತೀನಿ, ಜೋಕ್ಸ್ ಮಾಡೋದಾಗಿರ್ಬೋದೆಲ್ಲ ನಾನೇ ಮಾಡ್ತಾ ಇರ್ತೀನಿ. ಅಷ್ಟೊಂದು ಸೀರಿಯಸ್ ಆಗಿರೋದಿಲ್ಲ ನಾನು. ಬಟ್ ಆ ಕ್ಯಾರೆಕ್ಟರ್ ಹೇಗೆ ಅಂದರೆ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿರ್ತಾನೆ. ಅಂದರೆ ಲೈಕ್ ಮೆಚೂರಿಟಿ ಇರ್ತಾನೆ. ಬಟ್ ಮೀನ್ ವೈಲ್ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದೊಂದು ಡ್ರಾಬ್ಯಾಕ್ ಇರುತ್ತೆ ಅವನಲ್ಲಿ.